ಲೋಕಲ್ಗಿಂತ ಇದು ಸ್ವಲ್ಪ ಎಲ್ಲ ತುಂಬಾನೇ ಚೆನ್ನಾಗಿದೆ ಅನಿಸುತ್ತೆ. ಆಮೇಲೆ ಊರಿಗೆ ಹೋದ್ಮೇಲೆ ಅಲ್ಲಿ ವಿಡಿಯೋ ಶೂಟ್ ಮಾಡಿದೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಸಿಟಿಲಿ ಜೀವನ ಮಾಡ್ಬೇಕು ಅಂದ್ರೆ ಇಬ್ರು ದುಡಿಬೇಕು, ಇಬ್ರು ದುಡಿದ್ರೆ ಮಾತ್ರ ಅದು. ಸೊ ಓಕೆ, ಇವಾಗ ಕಂಫರ್ಟಬಲ್ ಆಗಿದ್ದೀನಿ. ಅದನ್ನ ಬಿಟ್ರೆ ಇದುವರೆಗೂ ₹1 ನಾನು ಯೂಟ್ಯೂಬ್ ಇಂದ ತಗೊಂಡಿಲ್ಲ. ಹಾಯ್ ಆಲ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂತ ಅಂದ್ರೆ, ನಾವು ಕರ್ನಾಟಕದಿಂದ ವಾಪಸ್ ಮುಂಬೈಗೆ ಬಂದಾಯ್ತು. ಅಷ್ಟು ಜನ ನಮ್ಗೆ ಕಮೆಂಟ್ ಮಾಡಿ ಕೇಳ್ತಿದ್ರಿ, ನೀವು ವಾಪಸ್ ಬಂದ್ರೆ ಮುಂಬೈಗೆ ಏನು ಅಂತ ಹೇಳಿ. ಹೌದು, ನಾವು ಮುಂಬೈಗೆ ವಾಪಸ್ ಬಂದಾಯ್ತು. ಸೊ ಅದಕ್ಕೋಸ್ಕರ ಇವತ್ತು ಸಿಂಪಲ್ ಆಗಿ ಒಂದು ಡೇ ವ್ಲಾಗ್ ಮಾಡೋಣ ಅಂತ ಹೇಳಿ ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇನ್ನೂ ತಿಂಡಿನೂ ಮಾಡಿಲ್ಲ. ಸೊ ತಿಂಡಿಗೆ ಒಂದು ಕ್ವಿಕ್ ಆಗಿರುವಂತ ಏನಾದ್ರು ರೆಸಿಪಿ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದೀನಿ. ಮತ್ತೆ ನಿಮ್ ಜೊತೆ ಆ ರೆಸಿಪಿನ ಶೇರ್ ಮಾಡ್ಕೊಂತೀನಿ. ಏನಂತ ಅಂದ್ರೆ, ನಾನೊಂದು ಪಾಸ್ತಾ ತರಿಸಿದ್ದೆ ಅಮೆಝಾನ್ ಇಂದ. ಸೊ ಅದ್ರ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು ನಿಮ್ಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಶೇರ್ ಮಾಡ್ಕೊಂತಿದ್ದೀನಿ. ನನ್ನ ಹಸ್ಬೆಂಡ್ಗೆ ಪಾಸ್ತಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಮತ್ತೆ ಅವ್ರಿಗೆ ಪಾಸ್ತಾ ಮಾಡುವಂತ ಯಾವಾಗ್ಲಾದ್ರು ಡಿಮಾಂಡ್ ಮಾಡೋರಲ್ಲ, ಅವಾಗ ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ಪಾಸ್ತಾ ತಗೊಬಂದು ಮಾಡುವೆ. ಸೊ ಅದೇನಪ್ಪಾ ಅಂತಾರೆ, ಅದು ಮೈದಾ ಪಾಸ್ತಾ ಅಲ್ವಾ. ಪಾಸ್ತಾ ಅಂದ್ರೆ ಅದು ಮೈದಾದಿಂದಾನೇ ಮಾಡ್ತಾರಲ್ವಾ, ಅದೊಂದಷ್ಟು ಒಳ್ಳೇದಲ್ಲ ಹೆಲ್ತಿಗೆ ಅಂತ ಹೇಳಿ ನಾನು ಈ ಪಾಸ್ತಾನ ತರಿಸಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದು ಡಿಸೈನ್ ಅದು ಪಾಸ್ತಾ. ಮತ್ತೆ ಇದ್ರಲ್ಲಿ ಒಂದು ಬೆಸ್ಟ್ ಏನಪ್ಪಾ ಅಂತ ಅಂದ್ರೆ, ಇದು 100% ವೀಟ್ ಪಾಸ್ತಾ. ಸೊ ಅದೇ ಒಂದು ಬೆಸ್ಟ್. ಅದಕ್ಕೋಸ್ಕರ ನಾನು ಇದನ್ನ ತರಿಸಿದ್ದು. ನನ್ಗೆ ಆಕ್ಚುಲಿ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನನ್ಗೆ ಯಾರೋ ಒಬ್ರು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು. ಸೊ ಇದು ಚೆನ್ನಾಗಿರ್ತದೆ, ಇದನ್ನ ತರಿಸು ಅಂತ ಹೇಳಿ. ಅದಕ್ಕೋಸ್ಕರ ಇದನ್ನ ತರಿಸಿ ಇವಾಗ ಟ್ರೈ ಮಾಡ್ತಿದ್ದೀನಿ. ಮತ್ತೇನಪ್ಪಾ ಅಂತಂದ್ರೆ, ಇದು ನಾನು ಹೇಳ್ದಂಗೆ ಇದು ವೀಟ್ ಪಾಸ್ತಾ. ಹಾಗೆ ಇದು ನನಗೆ 1 kg ಪಾಸ್ತಾ. ಇದು ಫುಲ್ ಆಫ್ 1 kg ಪಾಸ್ತಾ ಇದು. ಸೊ ಇದು 1 kg ನನಗೆ 130 ರೂಪೀಸ್ಗೆ ಸಿಕ್ತು. ಸೊ 1 kg 130 ರೂಪೀಸ್ಗೆ ವರ್ತ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ಏನಪ್ಪಾ ಅಂತಂದ್ರೆ, ಸೋರ್ಸ್ ಆಫ್ ಪ್ರೋಟೀನ್, 0 ಕೊಲೆಸ್ಟ್ರಾಲ್, ನೋ ಟ್ರಾನ್ಸ್ ಫ್ಯಾಟ್. ಮತ್ತೆ ಇದು ಆರ್ಟಿಫಿಷಿಯಲ್ ಕಲರ್ ಅಥವಾ ಆರ್ಟಿಫಿಷಿಯಲ್ ಫ್ಲೇವರ್ ಇಂದ ಫ್ರೀ. ಮತ್ತೆ 100% ವೀಟ್ ಸೆಮೋಲಿನಾ ಪಾಸ್ತಾ ಇದು. ಅದಕ್ಕೋಸ್ಕರ ನಾನು ಇದನ್ನ ತರಿಸಿದ್ದು. ಡಿಸೈನ್ ಅದು ನಿಮ್ಗೆ ಬೇಕಂದ್ರೆ ನೀವು ಪರ್ಚೇಸ್ ಮಾಡಿ. ಅದ್ರ ಲಿಂಕ್ ಎಲ್ಲ ನನ್ನ ಹತ್ರ ಇಲ್ಲ, ನಾನು ಹಂಗೆ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ನಿಮ್ಗೂ ಯೂಸ್ಫುಲ್ ಆಗ್ಬೋದೇನೋ ಅಂತ ಹೇಳಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಬನ್ನಿ ಇದನ್ನ ಯೂಸ್ ಮಾಡ್ಕೊಂಡು ಇವತ್ತು ಕ್ವಿಕ್ ಆಗಿ ಒಂದು ಪಾಸ್ತಾ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಮೊದಲಿಗೆ ನಾನು ಇಲ್ಲಿ ಪಾಸ್ತಾನ ಬೇಯೋದಕ್ಕೆ ಇಟ್ಕೊತಿದ್ದೀನಿ. ಸೊ ಒಂದು ಪಾತ್ರಕ್ಕೆ ಸ್ವಲ್ಪ ನೀರು ಹಾಕೊಂಡು, ಉಪ್ಪು ಮತ್ತೆ 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಿದ್ದೀನಿ. ಸೊ ಎಣ್ಣೆ ಹಾಕೊಳ್ಳೋದ್ರಿಂದ ಪಾಸ್ತಾ ಉದುರಾಗಿರುತ್ತೆ, ಅಂದ್ರೆ ಸ್ಟಿಕ್ಕಿ ತರ ಆಗಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಒಂದು ಪಾಸ್ತಾ ಎಲ್ಲಾನು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 10 ನಿಮಿಷದವರೆಗೂ ಬೇಯಿಸ್ಕೊಂತಿದ್ದೀನಿ. ಬೇಕಾದ್ರೆ ಪಾಸ್ತಾ ಜಾಸ್ತಿ ಬೆಂದ್ರೂ ಚೆನ್ನಾಗಿರಲ್ಲ ಅಥವಾ ಕಮ್ಮಿ ಬೆಂದ್ರೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಒಂದು ಹದವಾಗಿ ಬೇಯಿಸ್ಕೋಬೇಕು. ನಂತರ ಬೆಂದಿರುವಂತ ಪಾಸ್ತಾನ ನೀರು ಸಪ್ರೇಟ್ ಮಾಡ್ಕೊಂಡು ಪಾಸ್ತಾ ಸಪ್ರೇಟ್ ಮಾಡ್ಕೊಂಡು ಮಡಿಕೋಬೇಕು. ಅಂದ್ರೆ ಒಂದು ಸ್ಟೇನರ್ಗೆ ಹಾಕ್ಬಿಟ್ಟು ಮಾಡಿದ್ರೆ ಸಾಕು. ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕೊಂತಿದ್ದೀನಿ. ಸಾಸಿವೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ನನ್ಗೆ ಇಷ್ಟ ಅಂತ ಹಾಕೊಂತಿದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತ ಬೆಳ್ಳುಳ್ಳಿ, ಹಾಗೆ 1-2 ಈರುಳ್ಳಿ, ಮತ್ತೆ 1-2 ಹಸಿರು ಮೆಣಸಿನಕಾಯಿನೂ ಕೂಡ ಹಾಕೊಂತಿದ್ದೀನಿ. ಹಸಿರು ಮೆಣಸಿನಕಾಯಿ ಹಾಕೊಳ್ಳೋದು ಆಪ್ಷನ್, ನಿಮ್ಗೆ ಬೇಕಾದ್ರೆ ಹಾಕೋಬಹುದು. ಮಕ್ಳಿಗೆ ಮಾಡಿದ್ರೆ ಸ್ಕಿಪ್ ಮಾಡಿ, ಯಾಕಂದ್ರೆ ಖಾರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಸಣ್ಣದಾಗಿ ಹೆಚ್ಚಿರುವಂತ ಟೊಮೆಟೊ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೊಂತಿದ್ದೀನಿ. ಸೊ ಅಚ್ಕಾರದ ಪುಡಿ ಹಾಕೊಳ್ಳೋದ್ರಿಂದ ಹಸಿರು ಮೆಣಸಿನಕಾಯಿ ಹಾಕಿಲ್ಲ ಆದ್ರೂ ನಡೆಯುತ್ತೆ. ನನ್ನ ಹಸ್ಬೆಂಡ್ಗೆ ಇಷ್ಟ ಅಂತ ಹೇಳಿ ಹಾಕೊಂತಿದ್ದೀನಿ ಅಷ್ಟೇನೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಪಾಸ್ತಾ ಮಸಾಲ ಹಾಕೊಂತಿದ್ದೀನಿ. ಸೊ ಈ ಪಾಸ್ತಾ ಮಸಾಲ 5 ರೂಪೀಸ್ ಸಿಗುತ್ತಲ್ಲ, ಅದೇನೆ. ನೆಕ್ಸ್ಟ್ ನಾನು ಇದಕ್ಕೆ ಪಿಜ್ಜಾ ಅಂಡ್ ಪಾಸ್ತಾ ಸಾಸ್ ಇತ್ತು ಮಾತ್ರ ಅದನ್ನ ಹಾಕೊಂತಿದ್ದೀನಿ. ನೀವು ಇಲ್ಲ ಅಂದ್ರೆ ಬೇಕಾದ್ರೆ ಇದಕ್ಕೆ ಕೆಚಪ್, ಟೊಮೊಟೊ ಕೆಚಪ್ ಬರುತ್ತಲ್ಲ, ಅದನ್ನು ಕೂಡ ಹಾಕೋಬಹುದು. ಕೆಚಪ್ ಹಾಕಿ ಮಾಡಿದ್ರು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗೆದು ಮಾಡ್ಕೊಂಡಿರುವಂತ ಪಾಸ್ತಾನ ಇದ್ರೊಳಗಡೆ ಹಾಕೋಬೇಕು. ಸೊ ಪಾಸ್ತಾ ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದಕ್ಕೆ ಅಚ್ಕಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಅದರಿಂದನೇ ಒಂದು ಒಳ್ಳೆ ಕಲರ್ ಬಂದಿರುತ್ತೆ. ನೋಡೋದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕ್ವಿಕ್ ಮತ್ತೆ ಈಸಿಯಾಗಿ ನಾನು ಈ ತರ ಮಾಡ್ತೀನಿ. ನೀವು ಯಾವ ತರ ಮಾಡ್ತೀರಾ, ಅಥವಾ ನಿಮ್ಗೆ ಏನಾದ್ರೂ ಇನ್ನೂ ಒಳ್ಳೆ ಪಾಸ್ತಾ ರೆಸಿಪಿ ಗೊತ್ತಿರೋ ನಂಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನ ಟ್ರೈ ಮಾಡ್ತೀನಿ. ಹೆಂಗೈತೆ ಟೇಸ್ಟ್ ಮಾಡಿ ಹೇಳಿ. ನನ್ನ ಫೇವ್ರೇಟ್ ಇದೆ ಆ್ಯಕ್ಚುಲಿ. ಯಾವುದೇ ಮಾಡು ಅಂತಿರುವ ತುಂಬ ಚೆನ್ನಾಗಿದೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾರ್ಮಲ್ ಅದು ಪಾಸ್ತಾ ತಿಂತೀವಲ್ಲ ಮೈದಾದು, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಅನಿಸ್ತೈತೆ? ಅದಕ್ಕೂ ಇದಕ್ಕೂ ಅಂದರೆ ಇದೊಂದು ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗೈತೆ. ಆ್ಯಂಡ್ ಏನಂದ್ರೆ ಬಾಯಿಗೆ ಇಟ್ಟಿರೋದ್ರೇ ಟೇಸ್ಟ್ ಒಂಥರ ಬೇರೆ ಥರ, ಅಂದರೆ ಟೆಕ್ಸ್ಚರ್ ಬೇರೆ ಥರ ಇದೆ. ಒಟ್ಟಿನಲ್ಲಿ ಒಂಥರ ಬೇರೆ, ಲೋಕಲ್ಗಿಂತ ಇದೊಂದು ಸ್ವಲ್ಪ ಎಲ್ಲ ತುಂಬಾ ಚೆನ್ನಾಗಿದೆ ಅನಿಸುತ್ತೆ ನನ್ನ ಪ್ರಕಾರ.
ಇನ್ನು ನನ್ನ ಹಸ್ಬೆಂಡ್ ಹೋದ್ಮೇಲೆ ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡೆ ರೆಡಿಯಾಗಿ. ಮತ್ತು ಮುಂಚೆ ನಾನು ಎಲ್ಲ ವೀಡಿಯೋಸ್ನೂ ಸಂಜೆ ಹೊತ್ತೇ ಶೂಟ್ ಮಾಡ್ತಿದ್ದೆ. ಅಂದರೆ ಪಾಪು ಇದ್ನಲ್ಲ, ಸೊ ಅದಕ್ಕೋಸ್ಕರ ಅಮ್ಮನ ಹತ್ರ ಬಿಟ್ಕೊಂಡು ಶೂಟ್ ಮಾಡ್ಕೊಳ್ಳುವೆ. ಬಟ್ ಇವಾಗ ಪಾಪು ಇಲ್ದಿರೋ ಕಾರಣ ನಾನು ಬೆಳಗ್ಗೆ ಹೊತ್ತೇ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಬೆಳಗ್ಗೆ ಹೊತ್ತು ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಬಟ್ ಅಷ್ಟರೊಳಗಡೆ ಒಂದು ಪಾರ್ಸಲ್ ಬಂತು ಅಂತ ಹೇಳಿ ಹೋಗ್ಬೇಕಾಯ್ತು. ನನಗೆ ಆ್ಯಕ್ಚುಲಿ ಈ ಥರ ರೆಡಿ ಆಗೋದು ಅಂದರೆ ನನಗೆ ಇಷ್ಟ ಆಗಲ್ಲ. ಎಲ್ಲರೂ ಹೋಗ್ಬೇಕು ಅಂತ ಅಂದ್ರೂ ಕೂಡ ರೆಡಿ ಆಗಬೇಕಲ್ಲ ಅಂತ ಹೇಳಿ ನಾನು ಬರಲ್ಲ ಅಂತ ಹೇಳ್ತೀನಿ, ಆ ಥರ ನಾನು. ಬಟ್ ಇವಾಗ ಈ ಥರ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮನೇಲಿ ಇದ್ರೂ ಕೂಡ ರೆಡಿ ಆಗಬೇಕು. ಇದೊಂಥರ ನನಗೆ ಹಿಂಸೆ ಅಂತ ಅನ್ಸುತ್ತೆ ರೆಡಿ ಆಗೋದು. ಸೊ ನಾನು ಇವಾಗಿನ ಒಂದು ವೀಡಿಯೋ ಶೂಟ್ ಮಾಡೋಣ, ಮೀಶೋದು ಒಂದು ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ರೆಡಿ ಆಗಿ ವೀಡಿಯೋ ಶೂಟ್ ಮಾಡೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. ಒಂದು ಪಾರ್ಸಲ್ ಬಂದಿದೆ ಅಂತ ಹೇಳಿ ಕಾಲ್ ಮಾಡಿದ್ರು. ಸೊ ಆ ಪಾರ್ಸಲ್ ಇಸ್ಕೊಬರೋದಕ್ಕೆ ಹೋಗಿದ್ದೆ. ದೊಡ್ಡ ಪಾರ್ಸಲ್ ನಾನು ಫಸ್ಟ್ ಆಫ್ ಆಲ್ ಅಂದರೆ ನನ್ನ ಯೂಟ್ಯೂಬ್ ಜರ್ನಿ ಅಥವಾ ಸೋಷಿಯಲ್ ಮೀಡಿಯಾ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಇಷ್ಟು ದೊಡ್ಡ ಪಾರ್ಸಲ್ ರಿಸೀವ್ ಮಾಡಿರೋದು ಫಸ್ಟ್ ಟೈಮು. ಸೊ ಇದ್ರೊಳಗೆ ಏನಿದೆ ಅಂತೆಲ್ಲ ನಾನು ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲಾದ್ರು ತೋರಿಸ್ತೀನಿ ಜೊತೆ. ಸೊ ಆಮೇಲೆ ಈ ಮೀಶೋದು ಪ್ರಾಡಕ್ಟ್ ವಿಡಿಯೋ ಶೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ನಲ್ಲ, ಅದಂತೂ ಈಗ ಆಗದೇ ಇರೋ ಕೆಲಸ. ಯಾಕಂತ ಅಂದರೆ ನಾನು ಆಲ್ರೆಡಿ ಬಟ್ಟೆನೆಲ್ಲ ಮತ್ತೆ ಚೇಂಜ್ ಮಾಡಿಕೊಂಡು ಕುಂತ್ಬಿಟ್ಟಿದ್ದೀನಿ. ಮತ್ತು ಇವಾಗ ಆಲ್ರೆಡಿ 1:30 ಆಯಿತು. ಊಟ ಮಾಡಬೇಕಲ್ವ, ಹೊಟ್ಟೆ ಹಸಿತಿದೆ. ಬೆಳಗ್ಗೆ ಪಾಸ್ತಾ ಮಾಡಿದ್ದೆ. ಸೊ ನಂಗೆ ಪಾಸ್ತಾ ಜಾಸ್ತಿ ಇಷ್ಟಪಡಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಿಂದಿದೆ. ಈಗ ಹೊಟ್ಟೆ ಹಸಿತಿದೆ, ಅನ್ನ ಮಾಡ್ಕೋಬೇಕು. ನನ್ನ ಹಸ್ಬೆಂಡ್ ಬರಲ್ಲ, ಊಟಕ್ಕೆ ಬರಲ್ಲ, ನಾನು ಹೊರಗಡೆ ತಿನ್ಕೊಂಬರ್ತೀನಿ, ನೀನಾದರೂ ಊಟ ಮಾಡ್ಕೊ ಅಂತ ಹೇಳಿದ್ದಾರೆ. ಸೊ ಇವಾಗ ಅನ್ನ ಮಾಡಿಕೊಂಡು ಊಟ ಮಾಡಬೇಕು. ಮತ್ತು ರಾತ್ರಿ ನಾನು ಹುರುಳಿಕಾಳು ಸಾಂಬಾರು ಮಾಡಿದ್ದೆ. ಸೊ ಇವಾಗ ಅದೇ ಇದೆ, ಮತ್ತು ಅದಕ್ಕೆ ಅನ್ನ ಮಾಡ್ಕೊಬೇಕಷ್ಟೇ. ಮತ್ತು ನಾನು ನಿಮ್ಮ ಜೊತೆ ಎಲ್ಲ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು, ಈಗ ಮೀಶೋ ವೀಡಿಯೋ ಶೂಟ್ ಮಾಡೋದು ಬೇಡ, ಅದು ಬೇಕಾದ್ರೆ ಆಮೇಲೆ ಮಾಡ್ಕೊಳ್ಳೋಣ. ನನ್ನ ಆಡಿಯನ್ಸ್ ಜೊತೆ ಸ್ವಲ್ಪ ಕನೆಕ್ಟ್ ಆಗಬೇಕು ನನಗೆ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು. ಏನಂತ ಅಂದರೆ, ನಾನು ಊರಿಗೆ ಹೋದ್ಮೇಲೆ ಅಂದ್ರೆ ಅದಕ್ಕಿಂತ ಮುಂಚೆನೇ ವೀಡಿಯೋಸ್ ಹಾಕೋದು ತುಂಬ ಕಮ್ಮಿ ಮಾಡಿಬಿಟ್ಟೆ ನಾನು. ಅಂದರೆ ನಮ್ಮ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ. ಸೊ ಅದಕ್ಕೋಸ್ಕರ ವೀಡಿಯೋ ಹಾಕೋದು ತುಂಬಾ ಕಮ್ಮಿ ಆಯಿತು. ನನ್ನ ವ್ಯೂಸ್ ಕೂಡ ಸಿಕ್ಕಾಪಟ್ಟೆನೇ ಕಮ್ಮಿ ಆದವು. ಅಂದರೆ ವ್ಯೂಸ್ ಮುಂಚೆ ಅಷ್ಟು ರೀಚ್ ಆಗ್ತಿಲ್ಲ, ತುಂಬ ಕಮ್ಮಿ ಆಗ್ತಿದೆ. ಅದು ಅಲ್ಲದೆ ನಂದು ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸು, ನನ್ನ ಆಡಿಯನ್ಸ್ ಇದ್ರಲ್ಲ, ಅವ್ರು ನನಗೆ ಡೈಲಿ ರೆಗ್ಯುಲರ್ ಆಗಿ ಕೆಲವೊಬ್ರು ಕಮೆಂಟ್ ಮಾಡೋರು. ಸೊ ನಾನು ಅವ್ರಿಗೆ ತುಂಬ ಕನೆಕ್ಟ್ ಆಗಿಬಿಟ್ಟಿದೆ. ಬಟ್ ಇವಾಗ ಏನಾಯಿತು, ಈ ಗ್ಯಾಪ್ ಕೊಟ್ಟಿದ್ದಕ್ಕೆ ಏನಾಯಿತು ಅಂತಂದರೆ, ನನ್ನ ರೆಗ್ಯುಲರ್ ಕಮೆಂಟ್ ಮಾಡ್ತಿರಲ್ಲ ಅವ್ರ ಜೊತೆ ನಾನು ಕನೆಕ್ಷನ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಮತ್ತು ಎಷ್ಟೊಂದು ಜನ ಒಳ್ಳೊಳ್ಳೆ ಕಮೆಂಟ್ ಮಾಡೋರು ನಂಗೆ ಅದೊಂಥರ ಎನ್ಕರೇಜ್ಮೆಂಟ್, ಮೋಟಿವೇಶನ್, ಅದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಏನಾಯಿತು ಅಂತಂದರೆ, ನನ್ನ ಪಾಪುನ ಊರಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಇವಾಗ ನಮ್ಮ ಪಾಪು ಅಮ್ಮನ ಹತ್ರನೇ ಇದ್ದಾನೆ. ಈಗ ನನ್ನ ಹಸ್ಬೆಂಡ್ ನಾನು ಇಬ್ಬರೇ ಇರೋದು. ಏನು ಬಿಟ್ಟು ಬಂದ್ವಿ ಏನು ಅಂತ ಅಂದರೆ, ಅದು ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ರೆಗ್ಯುಲರ್ ಆಗಿ ನಾವು ಕನ್ಸಿಸ್ಟೆನ್ಸಿಯಾಗಿ ಇರಬೇಕು. ಆಗಲೇ ನಾವು ಅಂದ್ಕೊಂಡಿದ್ದನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದು. ಬಟ್ ನಮ್ಮ ಪಾಪು ಇರುವಾಗ ಏನಾಗ್ತಿತ್ತು ಅಂದರೆ, ನನಗೆ ವೀಡಿಯೋಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಈಗ ನಮ್ಮಮ್ಮ ನನಗಿಂತ 1 ವೀಕ್ ಮುಂಚೆನೇ ಊರಿಗೆ ಹೊಂಟೋಗ್ಬಿಟ್ರು. ಸೊ ಅವಾಗ ನಮ್ಮ ಪಾಪು ಮಾಡಿಕೊಂಡು ನಾನು ನಿಜವಾಗ್ಲೂ ಒಂದು ವೀಡಿಯೋನ ಶೂಟ್ ಮಾಡಲಿಲ್ಲ. ನನ್ನ ವೀಡಿಯೋಸ್ ಹಾಕ್ಲೂ ಇಲ್ಲ ಅವಾಗ. ಹಂಗೆ ಯಾವುದೋ ಮಾಡಿಕೊಂಡಿದ್ದು ವೀಡಿಯೋ ಮುಂಚೆ ಮಾಡಿಕೊಂಡಿರ್ತೀನೋ ಅದನ್ನೇ ಎಡಿಟ್ ಮಾಡಿ ಹಾಕಿದ್ದೆ ಅಷ್ಟೇ. ಅದಾದ್ಮೇಲೆ ಊರಿಗೆ ಹೋದ್ಮೇಲೆ ಅಂತೂ ವೀಡಿಯೋ ಮಾಡಲೇ ಇಲ್ಲ ನಾನು. ಏನಾಯಿತು ಅಂತಂದ್ರೆ, ನಮ್ಮ ಪಾಪಗೆ ಈ ಥರ ಫೋನ್ ಮಾಡಿಕೊಂಡು ಅಥವಾ ಈ ಥರ ಲೈಟ್ ಎಲ್ಲ ಹಾಕ್ಕೊಂಡು ವೀಡಿಯೋ ಶೂಟ್ ಮಾಡೋ ಆಗಿಲ್ಲ. ಅವ್ನಿಗೆಲ್ಲಾನು ಬಂದು ಕಿತ್ತು ಬಿಸಾಕ್ತಾನೆ. ಈ ಥರ ಮೈಕೆಲ್ಲ ಅವ್ನು ಕಾಣೋ ಹಂಗೆ ಇಲ್ಲ, ಎಲ್ಲನೂ ಅವ್ನಿಗೆಲ್ಲ ಆಟ ಆಡೋದೆ ಅಂತ ಅನ್ಸುತ್ತೆ. ಸೊ ಎಲ್ಲನೂ ಕಿತ್ತು ಬಿಸಾಕ್ತಾನೆ. ಅದಕ್ಕೋಸ್ಕರ ನಾನು ವೀಡಿಯೋ ಶೂಟ್ ಮಾಡಲಿಲ್ಲ ಒಂದು ಇರೋಷ್ಟು ದಿನ. ಆಮೇಲೆ ಊರಿಗೆ ಹೋದ್ಮೇಲೆ ಅಲ್ಲಿ ವೀಡಿಯೋ ಶೂಟ್ ಮಾಡಿದೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಅಂದರೆ ನನಗೆ ಅವ್ನ ಪಾಪನ ಬಿಟ್ಟು ಬರ್ತೀವಿ ಅಂತ ಅಂದ್ಕೊಂಡಿದ್ವಲ್ಲ, ಸೊ ಅದಕ್ಕೋಸ್ಕರ ಅವ್ನು ತುಂಬ ಮಿಸ್ ಮಾಡ್ಕೊತಿದ್ದೆ ನಾನು. ಈ ಪ್ರೀಶಿಯಸ್ ಟೈಮ್ನ ಅವ್ನ ಜೊತೆ ಒಳ್ಳೆ ಟೈಮ್ನ ಕಳಿಬೇಕು. ನಾನು ಈ ಟೈಮಲ್ಲಿ ಎಡಿಟಿಂಗು, ವೀಡಿಯೋ ಅಪ್ಲೋಡು ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ನ ಜೊತೆ ಅವ್ನಿಗೆ ಕೊಡೋ ಟೈಮ್ನ ಮಿಸ್ ಮಾಡ್ಕೊತೀನಿ. ಆಮೇಲೆ ಮುಂಬೈಗೆ ಹೋದ್ಮೇಲೆ ಇನ್ನೂ ನಂಗೆ ಜಾಸ್ತಿ ಕಾಡುತ್ತೇನೋ, ಅಲ್ಲಿರೋಷ್ಟು ದಿನ ನಾನು ಅವ್ನಿಗೆ ಟೈಮ್ ಕೊಡಲಿಲ್ಲ ಅಂತ ಹೇಳಿ ನಾನು ಅಲ್ಲಿರೋಷ್ಟು ದಿನ ನಾನು ಅವನ ಜೊತೆನೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಎಲ್ಲ ಜೊತೆ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಷ್ಟೇ. ಊರಲ್ಲಿ ಇರೋಷ್ಟು ದಿನ ಬರೀ ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡಿಕೊಂಡಿದ್ದೆ. ಮತ್ತು ಮುಂಬೈಗೆ ಬಂದಮೇಲೆ ಅವನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಮತ್ತು ಪಾಪುನ ಏಂತಕ್ಕೆ ಬಿಟ್ಟು ಬಂದ್ವಿ ಅಂತ ಹೇಳ್ತಿದ್ದೆ ಅಲ್ಲ, ಏಂತಕ್ಕೆ ಅಂದರೆ ಇದಕ್ಕೆ ಅಂದರೆ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಬೇಕು. ಅಥವಾ ನಾನು ಸೋಷಿಯಲ್ ಮೀಡಿಯಾ ಅಲ್ಲ ಅಂತಂದ್ರೂ ಕೂಡ ನಾನು ಏನಾದರೂ ಜಾಬ್ ಏನಾದರೂ ಮಾಡಬೇಕು. ಸುಮ್ಮನೆ ಹಿಂಗೆ ನಾನು ಕೂತ್ಕೊಂಡಿದ್ರೆ ಆಗಲ್ಲ. ಯಾಕಂತಂದರೆ ಈಗ ಎಲ್ರಿಗೂ ಹಂಗೆ ಗೊತ್ತೇ ಇರುತ್ತೆ, ಸಿಟಿಲಿ ಜೀವನ ಮಾಡಬೇಕು ಅಂತಂದರೆ ಈಸಿ ಅಲ್ಲ. ಸೊ ಸಿಟಿಲಿ ಜೀವನ ಮಾಡಬೇಕು ಅಂದರೆ ಇಬ್ರು ದುಡಿಬೇಕು. ಇಬ್ರು ದುಡಿದ್ರೆ ಮಾತ್ರ ಅದು ನಾವೇನಾದ್ರೂ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಈಗ ಒಬ್ರು ದುಡಿತಾರೆ, ಇನ್ನೊಬ್ರು ಮನೇಲಿ ಕುತ್ಕೊಂಡು ಆರಾಮಾಗಿ ಯಾರು ಇರಲ್ಲ. ಎಲ್ರಿಗೂ ಏನಾದ್ರು ಮಕ್ಳು ನೋಡ್ಕೊಳ್ಳೋದು ಅದು ಇದು ಕೆಲಸ ಇರುತ್ತೆ. ಬಟ್ ಒಬ್ರು ಮನೇಲಿ ಕುತ್ಕೊಂಡು ಇದೀವಿ ಅಂದರೆ ಒಬ್ರು ದುಡಿದಿದ್ರಲ್ಲಿ ಸಿಟಿಲಿ ಜೀವನ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನನಗೂ ಅನಿಸ್ತು ಅಂದರೆ, ಪಾಪ ಅವ್ರು ದುಡಿಯಲ್ಲ ಅಂತಲ್ಲ, ನಮ್ಮ ಫ್ಯಾಮಿಲಿ ಚೆನ್ನಾಗೇ ನೋಡ್ಕೊತಾರೆ. ಬಟ್ ಏನಂತಂದ್ರೆ, ನಾವು ಅನ್ಕೊಂಡಿದ್ದು ಅಚೀವ್ ಮಾಡಬೇಕು, ಬೇಗ ಅಚೀವ್ ಮಾಡಬೇಕು ಅಂತ ಅಂದರೆ ಆಬ್ವಿಯಸ್ಲಿ 2 ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ. ಸೊ ಹಂಗೆ ನನಗೂ ಏನಾದರೂ ಎಫರ್ಟ್ ಹಾಕಬೇಕು, ಏನಾದರೂ ಜಾಬ್ ಮಾಡಬೇಕು ಅಥವಾ ಏನಾದರೂ ನಾನು ಕಲಿಬೇಕು.
ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ಪಾಪನ ಸ್ವಲ್ಪ ದಿನಕ್ಕೋಸ್ಕರ ಅಮ್ಮನ ಹತ್ರನೇ ಬಿಟ್ಬಿಟ್ಟು ಬಂದಿದ್ದೀನಿ. ನನಗೆ ತುಂಬ ಅಂದರೆ ತುಂಬಾನೇ ಮಿಸ್ ಮಾಡ್ಕೊತಿದ್ದೀನಿ ಪಾಪನ. ಎಲ್ಲರೂ ತಾಯಂದಿರು ಹಂಗೆ ಅಲ್ವ, ಮಕ್ಳನ್ನ ಬಿಟ್ಟಿರೋಲ್ಲ. ಸೊ ನನ್ನ ಜೊತೆನೂ ಹಂಗೆ ಅಂದರೆ ತುಂಬ ಹಿಂಸೆ. ಸ್ವಲ್ಪ ದಿನ ಅಂತೂ ಸ್ಟಾರ್ಟಿಂಗಲ್ಲಿ ಒಂದು 2-3 ದಿನ ಸಿಕ್ಕಾಪಟ್ಟೆ ಬೇಜಾರಾಗೋದು, ನೆನೆಸ್ಕೊಂಡಾಗೆಲ್ಲ ಅಳು ಬರೋದು, ಫೋಟೋಸ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳುವೆ. ನಾ ಬಿಟ್ಟು ಬರೋ ದಿನ ಅಂತೂ ಕೇಳೋ ಹಂಗೆ ಇಲ್ಲ, ಅಷ್ಟು ಬೇಜಾರಾಯಿತು. ಬಟ್ ಇವಾಗ ಒಂದು 4 ದಿನ 5 ದಿನ ಆದಮೇಲೆ ಓಕೆ ಅಂದರೆ ಸೊ ಓಕೆ, ಇವಾಗ ಕಂಫರ್ಟಬಲ್ ಆಗಿದ್ದೀನಿ. ಅಂದರೆ ಅವ್ನು ನೆನಪು ಬರ್ತಿರುತ್ತೆ ಏನು ಮಾಡ್ತಿದ್ದಾನೋ ಏನೋ. ನಾನು ಮಿಸ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಅಂದರೆ ದೊಡ್ಡೋಳನ್ನ ಅರ್ಥ ಮಾಡ್ಕೊಂಡು ಸುಮ್ಮನಾಗ್ತೀನಿ. ಬಟ್ ಅವ್ರು ಮಕ್ಕಳಲ್ವಾ, ಸೊ ಅವ್ರಿಗೆ ಎಷ್ಟು ಮನ್ಸಿಗೆ ಬೇಜಾರಾಗ್ಬೋದು ಅಂದರೆ ತಾಯಿಂದಿರ್ನ ಆಬ್ವಿಯಸ್ಲಿ ಮಿಸ್ ಮಾಡ್ಕೊಂತಾರೆ ಮಕ್ಕಳು. ಯಾರು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ತಾಯಿಂದಿರ್ ಮಿಸ್ ಮಾಡ್ಕೊಂತಾರೆ. ನಮ್ಮ ಅಮ್ಮನ ವಿಷಯಕ್ಕೆ ಬಂದರೆ ಅಮ್ಮ ತುಂಬ ನನಗಿಂತ ಜಾಸ್ತಿನೇ ಕೇರ್ ಮಾಡ್ತಾರೆ. ಬಟ್ ಅವ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದನ್ನ ನನಗೆ ಅನಿಸುತ್ತೆ. ಬಟ್ ಇವಾಗ ಅವನು ಕೂಡ ಕೇಳೋದನ್ನ ಕಮ್ಮಿ ಮಾಡಿದ್ದಾರೆ ಅಂತ ನನ್ನ. ಮುಂಚೆ ಎಲ್ಲ ಬರೀ ಯಾವಾಗಾದ್ರು ಮನಿಕೋಬೇಕಾದ್ರೆ ಅಥವಾ ನಿದ್ದೆ ಬಂದಾಗ ಅಥವಾ ನಿದ್ದೆಯಿಂದ ಎದ್ದಾಗ ಮಾತ್ರ ಕೇಳೋಣಂತೆ. ಅಂದ್ರೆ ಅಮ್ಮನ ಜೊತೆ ಅವ್ನಿಗೆ ಮುಂಚೆಯಿಂದನೂ ಇದ್ದ ಅಭ್ಯಾಸ ಇದೆಯಲ್ಲ, ಸೊ ಅದಕ್ಕೋಸ್ಕರ ಕೆಲವೊಂದ್ಸಲ ಮಾತ್ರ ಕೇಳೋಣಂತೆ. ಇವಾಗ ಅದನ್ನು ಕೇಳ್ತಿಲ್ಲ, ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ, ನೀವೇನು ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಿದ್ರು ಅಮ್ಮ. ಬಟ್ ಆದ್ರೂ ಸ್ವಲ್ಪ ನೆನಪು ಕಾಡ್ತಿರುತ್ತೆ. ಸೊ ಇನ್ನು ನಾನು ನಿಮ್ಗೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತ ಅಂದ್ರೆ, ಈಗ ಸೋಷಿಯಲ್ ಮೀಡಿಯಾ ಅಂತ ಅಂದ್ರೆ ಯಾವ್ದು ನಿಜವಾಗ್ಲೂ ಈಸಿ ಅಲ್ಲ. ನಾನೀಗ ಈ ಪ್ರಾಡಕ್ಟ್ಸ್ ಎಲ್ಲ ನೋಡ್ಬಿಟ್ಟು ನೀವು ಅನ್ಕೋಬಹುದು ಅಂದ್ರೆ ಇವ್ರಿಗೆ ಈ ಪ್ರಾಡಕ್ಟ್ಸ್ ಎಲ್ಲ ಫ್ರೀಯಾಗಿ ಸಿಗುತ್ತೆ, ಇವ್ರಿಗೇನು ಸುಮ್ಮನೆ ವಿಡಿಯೋಸ್ ಮಾಡಾಕ್ತಾರೆ, ದುಡಿತಾರೆ, ಹಿಂಗೆಲ್ಲ ಅನ್ಕೋಬಹುದು. ನಿಜವಾಗ್ಲೂ ನಾನು ಯೂಟ್ಯೂಬಿಂದ ನಾನು ಫಸ್ಟ್ ಪೇಮೆಂಟ್ 10,000 ತಗೊಂಡಿದ್ದೆ. ನಿಮ್ಮ ಜೊತೆ ಅದು ವಿಡಿಯೋನ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನ ಬಿಟ್ರೆ ಇದುವರೆಗೂ 1 ರೂಪಾಯಿನೂ ನಾನು ಯೂಟ್ಯೂಬಿಂದ ತಗೊಂಡಿಲ್ಲ. ಯಾವ್ದಾದ್ರು ಅಷ್ಟೇ, ಯಾವುದು ಈಸಿಯಾಗಿ ನಮಗೆ ದುಡ್ಡು ಸಿಗಲ್ಲ. ಎಲ್ಲಾ ಕೆಲ್ಸಕ್ಕೂ, ಯಾವುದೇ ಕೆಲಸ ಆದ್ರೂ ಎಲ್ಲದಕ್ಕೂ ಅದ್ರ ತಕ್ಕನಾಗ ಎಫರ್ಟ್ ಹಾಕ್ಲೇಬೇಕು. ಎಫರ್ಟ್ ಹಾಕ್ದಾಗ ಮಾತ್ರ ನಮಗೆ ಪೇ ಆಫ್ ಆಗೋದು. ಸುಮ್ಮನೆ ನಾವು ಆರಾಮಾಗಿ ಕುತ್ಕೊಂಡು ಏನೋ ಒಂದು ಹಾಕ್ಬಿಡ್ತೀವಿ, ಏನೋ ಒಂದು ವಿಡಿಯೋ ಮಾಡ್ತೀವಿ, ಯಾವಾಗಲೂ ಮನ್ಸಿಗೆ ಬಂದಾಗ ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಅದ್ರಲ್ಲಿ ನಾವು ಸಕ್ಸಸ್ ಕಾಣೋದಕ್ಕಾಗಲ್ಲ. ಸೊ ನನ್ನ ಜೊತೆ ಹಂಗೆ ಆಗಿದ್ದು, ನಾನು ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಟು ವಿಡಿಯೋಸ್ ಹಾಕ್ತಿದ್ದೀನಿ. ಅದಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು ಸೆಕೆಂಡ್ ಪೇಮೆಂಟ್ ಇನ್ನೂ ತಗೊಳೋದಕ್ಕಾಗಿಲ್ಲ ಅಷ್ಟೇ. ಇನ್ನು ಈ ಪ್ರಾಡಕ್ಟ್ಸ್ಗಳ ಬಗ್ಗೆ ಹೇಳೋದಾದ್ರೆ, ಅದೇ ಹೇಳಿದ್ನಲ್ಲ, ಮೀಶೋಯಿಂದ ನಮಗೆ ಯಾವ ಪ್ರಾಡಕ್ಟ್ಸು ಕೂಡ ಫ್ರೀಯಾಗಿ ಸಿಗಲ್ಲ. ನಾವೆಲ್ಲ ಮೀಶೋದ ನಾನು ಏನೇ ಪ್ರಾಡಕ್ಟ್ ತರಿಸಿದ್ರು ಎಲ್ಲದಕ್ಕೂ ಕೂಡ ನಾನೇ ಪೇ ಮಾಡಬೇಕು. ಸೊ ನಿಮಗೆಲ್ಲ ಹೆಂಗೆ, ನೀವು ಪೇ ಮಾಡ್ತೀರಾ, ತೊಗೊತೀರಾ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಕೊಡ್ತೀರಾ, ಹಂಗೇನೆ ನಾನು ಪೇ ಮಾಡಿನೇ ತೊಗೋಬೇಕು. ಆಮೇಲೆ ನಾನು ಮತ್ತೆ ರಿಟರ್ನ್ ಮಾಡಿದ್ರೆ ಆ ಅಮೌಂಟ್ ನನಗೆ ವಾಪಸ್ ಬರುತ್ತೆ ಅಷ್ಟೇ. ಸೊ ಯಾವುದೂ ಅವರು ಫ್ರೀಯಾಗಿ ಕೊಡ್ತಿಲ್ಲ. ಸೊ ಇದು ನಾನು ನಿಮಗೆ ಕ್ಲಿಯರ್ ಮಾಡಬೇಕಿತ್ತು. ನೀವು ಅನ್ಕೋತೀರಾ ಇಷ್ಟೊಂದು ಪಾರ್ಸಲ್ ಬರ್ತವೆ, ಇದೆಲ್ಲ ಫ್ರೀಯಾಗಿ ಬರ್ಬೋದು ಅಂತ ಹೇಳಿ, ಅದಕ್ಕೋಸ್ಕರ ಹೇಳಿದೆ. ಮತ್ತು ನಾನು ಯಾವುದೇ ರಿವ್ಯೂಸ್ ಮಾಡಿದ್ರು ಅಷ್ಟೇ, ನಾನು ಫೇಕ್ ಆಗಿ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ಚೆನ್ನಾಗಿದ್ರೆ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತೀನಿ. ಮತ್ತು ನಾನು ಮೀಶೋದಲ್ಲಿ ಆಲ್ಮೋಸ್ಟ್ ನಾನು ತರಿಸೋ ಪ್ರಾಡಕ್ಟ್ ಎಲ್ಲ ಅಂದರೆ ನಾನು ತುಂಬ ರಿಸರ್ಚ್ ಮಾಡಿ ಕ್ವಾಲಿಟಿ ಚೆನ್ನಾಗಿದೆಯಾ ಏನು ಅಂತೆಲ್ಲ ನಾನು ಹುಡುಕಿ ರೇಟಿಂಗ್ಸ್ ಎಲ್ಲ ನೋಡಿ ನಾನು ಪರ್ಚೇಸ್ ಮಾಡೋದ್ರಿಂದ ಮೀಶೋನ ತರಿಸುವಂಥ ಪ್ರಾಡಕ್ಟ್ಸ್ಗಳೆಲ್ಲ ಚೆನ್ನಾಗೇ ಇರ್ತವೆ. ನಾನು ತರಿಸುವಂಥ ಪ್ರಾಡಕ್ಟ್ಸ್ಗಳು ಆಲ್ಮೋಸ್ಟ್ ಚೆನ್ನಾಗಿರ್ತವೆ. ಸೊ ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ 4 ಸ್ಟಾರ್ 5 ಸ್ಟಾರ್ ರೇಟಿಂಗ್ಸ್ನೇ ಕೊಡ್ತಿರ್ತೀನಿ. ಸೊ ಇದಿಷ್ಟು ನನ್ನ ಪಾರ್ಸಲ್ ಬಗ್ಗೆ ಆಗಿತ್ತು. ಇನ್ನು ಸೋಷಿಯಲ್ ಮೀಡಿಯಾ ನಾನು ನಿಮ್ಗೆ ಹೇಳಿದ್ನಲ್ಲ, ನಾವು ಕನ್ಸಿಸ್ಟೆನ್ಸಿ ಆಗಿದ್ರೆ ಮಾತ್ರ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗೋದು. ಸೊ ನಾನು ಇನ್ಮೇಲಿಂದ ಕನ್ಸಿಸ್ಟೆನ್ಸಿಯಾಗಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡಿ ಎಷ್ಟು ಮಟ್ಟಿಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ. ಇನ್ನು ನಾನು ಮತ್ತೆ ಜಾಬ್ ಮಾಡಬೇಕಾ ಅಥವಾ ಏನಾದರೂ ಕಲಿಯೋದಕ್ಕೆ ಹೋಗ್ಬೇಕಾ ಅಥವಾ ಈ ಥರ ಸೋಷಿಯಲ್ ಮೀಡಿಯಾನೇ ಕಂಟಿನ್ಯೂ ಮಾಡಬೇಕಾ, ಇದು ಒಂದು ತುಂಬಾ ಕನ್ಫ್ಯೂಷನ್ಸ್ ಇದೆ. ಏನು ಮಾಡೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಈಗ ಪಾಪನ್ ಬಿಟ್ಟು ಬಂದಿದ್ದೀನಿ ಅಂತ ಅಂದಮೇಲೆ ಅವ್ನು ಅಟ್ಲೀಸ್ಟ್ ಬಿಟ್ಟು ಬಂದಿರೋದಕ್ಕಾದ್ರೂ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡಲೇಬೇಕಲ್ವಾ. ಸೊ ಇಲ್ಲಾಂದರೆ ಅವ್ನು ಬಿಟ್ಟು ಬಂದು ನಾನು ಏನು ಪ್ರಯೋಜನನೇ ಇಲ್ಲ. ಸುಮ್ಮನೆ ಅವ್ನು ಅಲ್ಲಿ ಬಿಟ್ಟು ಬಂದ್ಬಿಟ್ಟು ನಾನು ಇಲ್ಲಿ ಆರಾಮಾಗಿ ಕುತ್ಕೊಂಡ್ರೆ ಅವ್ನು ಬಿಟ್ಟು ಬಂದಿದ್ದಕ್ಕೂ ಏನೂ ಅರ್ಥನೇ ಇರಲ್ಲ. ಸೊ ಅದಕ್ಕೋಸ್ಕರ ಏನಾದರೂ ಅಟ್ಲೀಸ್ಟ್ ನಾನು ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಪ್ಕಮಿಂಗ್ ಡೇಸಲ್ಲಿ ನಾನು ಏನಾದರೂ ಜಾಬ್ಗೆ ಹೋದ್ರೆ ಅಥವಾ ಏನಾದರೂ ಕಲಿಯೋದಕ್ಕೆ ಹೋದ್ರೆ ಅಥವಾ ನಾನು ಸೋಷಿಯಲ್ ಮೀಡಿಯಾನೇ ಗ್ರೋ ಮಾಡಿಕೊಂಡ್ರೆ ನಿಮ್ಗೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದಿಷ್ಟು ನಾನು ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು. ಮತ್ತು ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೆ. ನಾನು ರೆಗ್ಯುಲರ್ ವ್ಯೂವರ್ಸು, ನಾನು ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಿರಲ್ಲ ನನಗೆ, ಅವರೆಲ್ಲ ತುಂಬಾ ಮಿಸ್ ಮಾಡ್ಕೊತಿದ್ದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋನ ಮಾಡ್ತಿರೋದು. ನನ್ನ ಹಸ್ಬೆಂಡ್ಗೆ ಏನಾದರೂ ನಿಮ್ಮ ಜೊತೆ ಮಾತಾಡೋದಿದೆಯಾ, ನಿಮ್ಮ ಜೊತೆ ಕನೆಕ್ಟ್ ಆಗಬೇಕಾ ಅವರು ಏನಾದರೂ ಅಂತ ಹೇಳಿ ನಾನು ಅವ್ರು ಬಂದಮೇಲೆ ಕೇಳ್ಬಿಟ್ಟು ಸಾಧ್ಯ ಆದರೆ ಮಾತಾಡಿಸ್ತೀನಿ ಅವ್ರ ಜೊತೆ. ಸೊ ಇದಿಷ್ಟೇ. ನಿಮ್ಮ ಸಪೋರ್ಟು ಮುಂಚೆ ಹೆಂಗಿತ್ತು ಹಂಗೇನೆ ಇನ್ನು ಮುಂದೆನೂ ಕೂಡ ಇರಲಿ. ಇನ್ನು ಮುಂದೆ ನಾನು ಕನ್ಸಿಸ್ಟೆನ್ಸಿ ಆಗಿ ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ.